ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನಯ್ಯ ಏನು ತಮ್ಮ ರಿಟ್ ಅರ್ಜಿಯಲ್ಲಿ ಫಂಡಿಂಗ್ ವಿಚಾರ ಮಾತನಾಡಿದ್ದಾರೆ. 200 ಕೋಟಿ ಫಂಡಿಂಗ್ ವಿಚಾರ, ಚಿತ್ರದುರ್ಗದ ಹೋರಾಟಗಾರ್ತಿಯ ಹೆಸರನ್ನ ಕೂಡ ಪ್ರಸ್ತಾಪಿಸಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಹೋರಾಟಗಾರ್ತಿ ರಮಾ ನಾಗರಾಜ್ ಮಾಧ್ಯಮಗಳೆದುರು ಕಣ್ಣೀರು ಹಾಕಿದ್ದಾರೆ. ರಮಾ ಆದಾಯದ ಮೂಲ ಅಂದಿದ್ರು ಚೆನ್ನಯ್ಯ. ಫಂಡಿಂಗ್ ಮಾಡಿರುವ ಆರೋಪ ಸತ್ಯಕ್ಕೆ ದೂರ ಅಂತಿದ್ದಾರೆ ರಮಾ. ವೈಯಕ್ತಿಕವಾಗಿ ನನಗೆ ಚೆನ್ನಯ್ಯ ಪರಿಚಯ ಇಲ್ಲ, ಹೋರಾಟಗಾರ್ತಿಯಾಗಿ ನಾನು ನ್ಯಾಯದ ಪರ ನಿಲ್ತೇನೆ, ಆದರೆ ಫಂಡಿಂಗ್ ವಿಚಾರದ ಬಗ್ಗೆ ಎಸ್ಐಟಿ ತನಿಖೆಗೆ ಸಹಕರಿಸ್ತೇನೆ. ನಾವು ಧರ್ಮಸ್ಥಳ ಪ್ರಕರಣದ ವಿರುದ್ಧ ಹೋರಾಡಿದ್ದೀವಿ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅಂತ ರಮಾ ನಾಗರಾಜ್ ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ. ಕಣ್ಣೀರು ಹಾಕಿದ್ದಾರೆ. ಅವರೇ ಫಂಡ್ ಮಾಡ್ತಾ ಇದ್ರು ಅನ್ನುವಂಥ ವಿಷಯವನ್ನೇನು ಚೆನ್ನಯ್ಯ ಪ್ರಸ್ತಾಪಿಸಿದ್ರು, ಅದನ್ನು ನಿರಾಕರಿಸಿರುವಂತಹ ರಮಾ ತಮ್ಮ ಮೇಲೆ ಬಂದಂತಹ ಈ ಆರೋಪಕ್ಕೆ ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ತಮ್ಮದು ಧರ್ಮಸ್ಥಳ ಪ್ರಕರಣದ ವಿರುದ್ಧ ಹೋರಾಟ, ಆದರೆ ಕ್ಷೇತ್ರದ ವಿರುದ್ಧ ಹೋರಾಟ ಅಲ್ಲ ಅಂತಿದ್ದಾರೆ ಹೋರಾಟಗಾರ್ತಿ ರಮಾ ನಾಗರಾಜ್. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಾಯದ ಮೂಲನೇ ರಮಾ ನಾಗರಾಜ್ ಅವರು ಅಂತ ಚೆನ್ನಯ್ಯ ಆರೋಪಿಸಿದ್ರು. ಏನು ಹೇಳಿದ್ದಾರೆ ರಮಾ, ಕೇಳೋಣ. ಆರೋಪಿ ಚಿನ್ನಯ್ಯ ನನಗೆ ಯಾರಂತ ಗೊತ್ತಿಲ್ಲ, ಮೊದಲೇದು. ಎರಡನೇದಾಗಿ ನಾನೇನೇ ಒಂದು ಚಿನ್ನಯ್ಯ ಬಗ್ಗೆ ಮಾಹಿತಿ ಅಂದರೆ ಇದ್ರ ಮುಖಾಂತರ ಗೊತ್ತು, ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ. SIT ರಚನೆ ಆದಾಗ ನಾವು ದುರ್ಗದಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕಂತ ಜಾಗೃತ ಜಾಥಾ ಮಾಡಿದ್ವಿ. ಮಾಡಿದಾಗ ವಿ ವೆಲ್ಕಮ್ಡ್ SIT ಇದನ್ನು ನಾವು ವೆಲ್ಕಮ್ ಮಾಡಿದ್ದು ನಮ್ಮ ದುರ್ಗದಿಂದ. ನಾನು ಅದರ ಮುಂದಾಳತ್ವ ತೊಗೊಂಡಿದ್ದೆ. ಆದರೆ ನನಗೆ ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ. ಆಮೇಲೆ ಅವರು ನಾವು ಆ್ಯಕ್ಚುಲಿ ಚಾರ್ಜ್ ಶೀಟ್ ಆಗಲಿಕ್ಕೆ ಮೊದಲು ಅವರು ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಯಿತು. SIT ಅವರು ವರದಿಗೆ ನಾವು ಕಾಯ್ತಾ ಇದ್ವಿ, ಬಟ್ ಅವರು ಕೊಟ್ಟಿರಲಿಲ್ಲ. ಇವರೇ ಮುಂದೆ ಹೋಗಿದ್ದಾರೆ SIT ವರದಿ ಬೇಕಂತ. ಅದು ನಮಗೂ ಅದೇ ಬೇಕಾಗಿತ್ತು. ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. ಮಟ್ಟಣ್ಣವರಾಗಿರ್ಬೋದು, ಮಹೇಶನಾಗಿರ್ಬೋದು, ನಾವೆಲ್ಲ ಹೋರಾಟಗಾರರು. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇದ್ದಾಗ ನಾವೆಲ್ಲರೂ ಜೊತೆಲೇ ಇರ್ತೀವಿ. ಆದರೆ ಈ ವಿಷಯದಲ್ಲಿ ನನಗೆ ಸಂಬಂಧಪಟ್ಟದ್ದು, ನಾನು ಇಂಡಿವಿಜುವಲ್ ಹೇಳೋದು, ನನಗೆ ಫಂಡಿಂಗ್ ಗೊತ್ತಿಲ್ಲ, ನಾನು ಕೊಟ್ಟಿಲ್ಲ. ಅದನ್ನು ಈಗ SIT ಅವ್ರು ತನಿಖೆ ಮಾಡಲಿ. ಅವರು ಏನೋ ಬ್ಯಾಂಕ್ ಅಕೌಂಟಿಂದ ಅಂತ ಹೇಳ್ತಾರೆ, ಲೆಟ್ ದೆಮ್ ಚೆಕ್. ನಾನು ಮುಕ್ತವಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಆರೋಪಿ ಚಿನ್ನಯ್ಯ